ನಮಸ್ಕಾರ. ಇವತ್ತು ನಾವು ನವರಾತ್ರಿ ಸತ್ಸಂಗದ 7ನೇ ದಿನದಲ್ಲಿ ಇದ್ದೀವಿ. ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ. ನಾವು ಹೇಳ್ದಂಗೆ ಶ್ರೀಮತಿ ಪ್ರಭಾ ಸೇನೇಶ್ GSPK ಅನ್ನೋ ಸಂಸ್ಥೆಯವರು ಅವ್ರು ಹೇಳಿರೋ ಪ್ರಕಾರ ನಾವು ಈ ವಿಷಯಗಳನ್ನ ನೋಡ್ತಾ ಬರ್ತಾ ಇದ್ದೀವಿ. ಇವತ್ತು ಅಷ್ಟಲಕ್ಷ್ಮಿಯಲ್ಲಿ ಯಾವ ರೂಪ ನೋಡ್ಬೇಕು ಅಂದ್ರೆ ಧನಲಕ್ಷ್ಮಿ. ಈ ಧನಲಕ್ಷ್ಮಿ ಅಂತ ನಾವು ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಗೊತ್ತು ಇದು ಯಾವ ರೂಪ ದೇವಿದು ಅಂದ್ರೆ ಯಾವ ರೂಪದಲ್ಲಿ ದೇವಿ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಐಶ್ವರ್ಯವನ್ನ ಕೊಡ್ತಾಳಲ್ಲ, ಧನವನ್ನ ಕೊಡ್ತಾಳೆ, ಅದೇ ರೂಪ ಧನಲಕ್ಷ್ಮಿ ಅಂತ ನಾವು ಹೇಳ್ತೀವಿ. ಆದ್ರೆ ಇವಾಗ ಈ ದೇವಿ ಧನವನ್ನ ಐಶ್ವರ್ಯವನ್ನ ಕೊಡ್ತಾಳಲ್ಲ, ಯಾರಗ್ ಕೊಡ್ತಾಳೆ ಅನ್ನೋ ಪ್ರಶ್ನೆ. ಇಲ್ಲಿ ಶ್ರೀನಿಧಿ ಸ್ವಾಮಿಯವರು ಇದಕ್ಕಂತ ಒಂದು ಧ್ಯಾನ ಶ್ಲೋಕ ಹೇಳಿದ್ದಾರೆ. ಅದನ್ನ ಓದಿದ್ರೆ ನಮಗ್ ಗೊತ್ತಾಗತ್ತೆ. ಏನ್ ಈ ಧ್ಯಾನ ಶ್ಲೋಕ ಅಂದ್ರೆ, ಕಿರಂತಿ ಹಸ್ತ ಪದ್ಮೇನ ಕಿಂಕರೇಭ್ಯೋ ಧನಂ ಬಹು ಕಿಂ ಕಿಂ ಇಷ್ಟಮಿತಿ ಸ್ಮೃತ್ವಾ ಕಿಲ್ಬಿಷಂ ಹರತು ಸ್ವಯಂ. ಈ ದೇವಿ ಏನ್ ಮಾಡ್ತಾಳೆ ಅಂದ್ರೆ ಈ ಧನವನ್ನ ಕೊಡ್ತಾಳಲ್ಲ, ಅದನ್ನ ಒಂದು ಮಳೆ ತರ ಸುರಿತಾಳೆ ಅವಳು. ಆದ್ರೆ ಯಾರು ಕೊಡ್ತಾಳೆ ಈ ರೀತಿಯಲ್ಲಿ? ಕಿಂಕರರಿಗೆ ಅಂತ ಹೇಳ್ತಾರೆ ಸ್ವಾಮಿಗಳು. ಯಾರು ಈ ಕಿಂಕರರು ಅಂದ್ರೆ, ಯಾರು ಭಗವತ್ ಕೈಂಕರ್ಯ ಮತ್ತು ಭಾಗವತ ಕೈಂಕರ್ಯವನ್ನ ಒಂದು ಶುದ್ಧ ಮನಸ್ಸಿನಿಂದ ಮಾಡ್ತಾರಲ್ಲ, ಯಾರು ಧನವನ್ನ ಸದ್ರೂಪದಲ್ಲಿ ಸದ್ ವಿಷಯಗಳಿಗೆ ಧರ್ಮ ಕಾರ್ಯವನ್ನ ಮಾಡಕ್ಕೆ ಯಾರು ಉಪಯೋಗಿಸ್ತಾರೋ ಅಂಥವ್ರಿಗೆ ಈ ಧನಲಕ್ಷ್ಮೀ ದೇವಿ ಧನವನ್ನ ಎಷ್ಟು ಅವಶ್ಯಕ ಇದೆಯೋ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ಕೊಡ್ತಾಳೆ. ಅವಳು ಕೊಡುವಾಗ ಏನ್ ಕೇಳ್ತಾಳಂದ್ರೆ ಕಿಂ ಕಿಂ ಇಷ್ಟ ಕಿಂ ಕಿಂ ಇಷ್ಟಂ ಅಂತ ಕೇಳ್ತಾಳೆ. ಅಂದ್ರೆ ನಿನಗೇನ್ ಬೇಕು, ನಿನಗೆ ಏನ್ ಬೇಕು ಅಂತ ಕೇಳ್ತಾಳೆ. ಯಾರನ್ನ ಕೇಳ್ತಾಳೆ? ಈ ತರ ಯಾರು ಒಬ್ರು ಸೇವೆಯಲ್ಲಿ ತೊಡಗಿದಾರೋ, ಯಾರು ಭಗವತ ಸೇವೆ ಅಂದ್ರೆ ಭಗವಂತನ ಸೇವೆ, ದೇವರಿಗೆ ಮಾಡೋ ಸಾಕ್ಷಾತ್ ಸೇವೆ, ಮತ್ತೆ ಯಾರು ಭಾಗವತ ಸೇವೆಯನ್ನ ಮಾಡ್ತಾರೋ ಅವರಿಗೆ. ಭಾಗವತರು ಅಂದ್ರೆ ಭಗವಂತನ ಭಕ್ತರು. ಸೊ ಭಗವತ್ ಸೇವೆ ಮತ್ತು ಭಾಗವತ ಸೇವೆ ಎರಡರನ್ನೂ ಯಾರು ಮಾಡ್ತಾರೋ ಒಂದು ಒಳ್ಳೆ ಭಾವದಿಂದ, ಇದು ನನ್ನ ಧರ್ಮ ಕಾರ್ಯ ಅನ್ನೋ ಭಾವದಿಂದ ಯಾರು ಮಾಡ್ತಾರಲ್ಲ ಅಂಥವ್ರಿಗೆ ದೇವಿ ಏನ್ ಮಾಡ್ತಾಳೆ, ಅವರ ಮಾರ್ಗದಲ್ಲಿ ಇರೋ ಅಡೆತಡೆಗಳನ್ನೆಲ್ಲಾನು ತೆಗೆದುಹಾಕ್ತಾಳೆ. ಅದೇ ರೀತಿಯಲ್ಲಿ ಅವ್ರಿಗೆ ಎಷ್ಟು ಅವಶ್ಯಕ ಇದೆಯೋ ಅದಕ್ಕಿಂತ ಎಷ್ಟೋ ಪಟ್ಟು ಹೆಚ್ಚು ಧನವನ್ನ ಅವಳು ನೀಡ್ತಾಳೆ. ಈಗ ಶ್ರೀ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ ಅದರಲ್ಲಿ ಈ ದೇವಿಗೆ ಸಂಬಂಧಪಟ್ಟಂತ ಯಾವ ನಾಮ ಅಂತ ನೋಡಿದ್ರೆ ವಸುಧಾರಿಣಿ ಅಂತ ಹೇಳ್ತಾರೆ ಆಚಾರ್ಯರು. ವಸು ಅಂದ್ರೆ ಸಂಪತ್ತು, ಮತ್ತೆ ಧಾರಿಣಿ ಅಂದ್ರೆ ಹಿಡ್ಕೊಂಡಿರೋವಳು. ಸೊ ಯಾರು ಸಂಪತ್ತನ್ನ ಹಿಡಿದಿದಾರೋ ಅಂಥ ದೇವಿಯನ್ನ ನಾವು ವಸುಧಾರಿಣಿ ಅಂತ ಹೇಳ್ತೀವಿ. ಈಗ ಈ ದೇವಿ ಯಾವ ರೀತಿಯಲ್ಲಿ ಅವಳ ಹತ್ರ ಧನ ಇದೆ ಮತ್ತೆ ಯಾವ ರೀತಿಯಲ್ಲಿ ಅವಳದನ್ನ ಸುರಿತಾಳೆ ಭಕ್ತನ ಮೇಲೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಕಥೆ ಹೇಳ್ತಾರೆ. ಶ್ರೀ ಕರುಣಾಕರಾಚಾರ್ಯರ ಸ್ವಾಮಿ ಅವರು ಹೇಳಿರೋ ಕಥೆ ಇದೆ. ಕಾಂಚೀಪುರಂ ಅನ್ನೋ ಜಾಗದಲ್ಲಿ ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿ ಇದ್ದ. ಅವನಿಗೆ ಮದುವೆ ಮಾಡ್ಕೋಬೇಕು, ಗೃಹಸ್ಥಾಶ್ರಮದಲ್ಲಿ ನಾನು ಸೇರ್ಬೇಕು ಅಂತ ಅವನಿಗೊಂದು ಉದ್ದೇಶ ಇತ್ತು. ಯಾತಕ್ಕೋಸ್ಕರ ಅವನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡ ಅಂದ್ರೆ, ಗೃಹಸ್ಥಾಶ್ರಮದಲ್ಲಿ ಇದ್ರೆ ಮಾತ್ರ ಸಮಾಜದ ಎಲ್ಲಾ ಜನಗಳಿಗೂ ಒಳ್ಳೆ ರೀತಿಯಲ್ಲಿ ಸೇವೆಯನ್ನ ಮಾಡ್ಬೋದು. ಗೃಹಸ್ಥರು ಬೇರೆ ಎಲ್ಲ ಆಶ್ರಮದಲ್ಲಿರೋರನ್ನ, ಬ್ರಹ್ಮಚಾರಿಗಳನ್ನ, ವಾನಪ್ರಸ್ಥದಲ್ಲಿ ಇರೋವಂಥ ವ್ಯಕ್ತಿಗಳನ್ನ ಮತ್ತು ಸನ್ಯಾಸಿಗಳನ್ನ ಅವರ ಪೋಷಣೆ ಮಾಡೋದು, ಅವ್ರಿಗೆ ಸಹಾಯ ಮಾಡೋದು, ಅವರ ಉಜ್ಜೀವನ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಪ್ರಯತ್ನ ಮಾಡೋದು, ಇದೆಲ್ಲ ಗೃಹಸ್ಥರು ಮಾಡುವಂತ ಸೇವೆ. ಸೊ ಆ ಒಂದು ಉದ್ದೇಶದಿಂದ ಈ ಬ್ರಹ್ಮಚಾರಿಗೆ ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಬೇಕಿತ್ತು, ಧರ್ಮ ಕಾರ್ಯವನ್ನ ಮಾಡೋದಕ್ಕೋಸ್ಕರ. ಆದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದ ನಿಯಮ ಹೇಗೆ ಅಂದ್ರೆ, ಯಾರಾದ್ರೂ ಒಬ್ರು ಮದ್ವೆ ಮಾಡ್ಕೋಬೇಕಂದ್ರೆ ಆ ಹುಡುಗ ಆ ಯಾರನ್ನ ಅವ್ನ್ ಮದ್ವೆ ಆಗ್ತಾನಲ್ಲ ಆ ಹುಡುಗಿಯ ತಂದೆಗೆ ಕನ್ಯಾ ಶುಲ್ಕ ಅಂತ ಒಂದು ಕೊಟ್ಟು ಆ ಹುಡುಗಿಯನ್ನ ಮದ್ವೆ ಮಾಡ್ಕೋಬೇಕಿತ್ತು. ಈಗ ಇವನ್ ಪಾಪ ಬಡ ಬ್ರಹ್ಮಚಾರಿ, ಇವನ ಹತ್ರ ಏನೂ ಇರ್ಲಿಲ್ಲ. ಅದಕ್ಕೆ ಅವನ್ ಏನ್ ಮಾಡ್ತಾನೆ, ಆ ಕಾಂಚೀಪುರಮಲ್ಲಿರೋ ಯಾರೋ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಕೇಳ್ತಾನೆ, ಈ ರೀತಿಯಲ್ಲಿ ನನಗೆ ಹಣದ ಅವಶ್ಯಕತೆ ಇದೆ, ನನಗೆ ಯಾರ ಸಹಾಯ ಮಾಡಕ್ಕಾಗತ್ತೆ, ಇಲ್ಲಿ ಯಾರಿದ್ದಾರೆ ಈ ಊರಲ್ಲಿ ನನಗೆ ಸಹಾಯ ಮಾಡೋರು ಅಂತ ಕೇಳ್ತಾನೆ. ಆಗ ಅಲ್ಲಿನ ಜನ ಅವನನ್ನ ಸ್ವಾಮಿ ವೇದಾಂತ ದೇಶಿಕರ್ ಅನ್ನುವಂಥ ಆಚಾರ್ಯರ ಮನೆಗೆ ಕಳಿಸ್ತಾರೆ. ನಿಜವಾದ ರೀತಿಯಲ್ಲಿ ನೋಡಿದ್ರೆ ಇವ್ರು ವೇದಾಂತ ದೇಶಿಕರು ಯಾವ ರೀತಿ ಜೀವನ ನಡೆಸ್ತಾ ಇದ್ರು ಅಂದ್ರೆ, ಅವರು ಉಂಚ ವೃತ್ತಿಯಿಂದ ನಡೀತಾ ಇದ್ರು.
ಉಂಜವೃತ್ತಿ ಅಂದ್ರೆ ಹೇಗೆ? ಪ್ರತಿದಿನ ಒಂದು ಸಮಯ ಮಾತ್ರ ಭಿಕ್ಷೆಯನ್ನ ಬೇಡೋದು. ಒಂದೇ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡೋದು. ಅಲ್ಲಿ ಆ ಮನೆಯಲ್ಲಿ ಅವ್ರು ಏನ್ ಕೊಡ್ತಾರೋ ಅದನ್ನ ತನ್ನ ಮನೆಗೆ ತಗೊಂಡ್ ಬಂದು ಅದನ್ನ ಆ ಧಾನ್ಯವನ್ನ ಉಪಯೋಗಿಸಿ ಅಡಿಗೆ ಮಾಡಿ ಆವತ್ತಿನ ದಿನ ಸಂಪೂರ್ಣ ಅದರಲ್ಲೇ ನಡ್ಸ್ಕೊಳ್ಳೋದು. ಮತ್ತೆ ಯಾವ ರೀತಿಯಲ್ಲೂ ಹಣವನ್ನಾಗ್ಲಿ ವಸ್ತುಗಳನ್ನಾಗ್ಲಿ ಮನೇಲಿ ಇಟ್ಕೊಂಡು ಶೇಖರಣೆ ಮಾಡ್ಕೊಂಡು ಅದನ್ನ ನಾಳೆಗೆ ಇಟ್ಕೋತೀನಿ ಅನ್ನೋದು ಇರ್ಕೂಡ್ದು. ಆ ರೀತಿ ಒಂದು ಜೀವನ ನಡೆಸೋದಂದ್ರೆ ಉಂಚವೃತ್ತಿಯಿಂದ ಜೀವನ ನಡೆಸೋದು ಅಂತ. ಆ ರೀತಿಯಲ್ಲಿ ಸ್ವಾಮಿ ದೇಶಿಕರು ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರು. ಈ ಜನ ಆ ಹುಡುಗನ್ನ ಇವ್ರ ಹತ್ರ ಕಳ್ಸಿದ್ರಲ್ಲ, ಅವ್ರು ಈ ದೇಶಿಕರ್ ಸ್ವಾಮಿಗಳನ್ನ ಗೇಲಿ ಮಾಡೋದಕ್ಕೆ ಅಂದ್ರೆ ಅವ್ರನ್ನ ಹಾಸ್ಯ ಮಾಡಕ್ಕೆ ಬೇಕಂತ ಆ ಹುಡುಗನ್ನ ಕಳ್ಸಿದ್ದಾರೆ ಅವ್ರ ಹತ್ರ. ಆ ಹುಡ್ಗ ಬಂದ್ ಕೇಳಿದಾಗ, ನನ್ನ ನಿಮ್ಮ ಹತ್ರ ಕಳ್ಸಿದ್ರು, ನೀವೇ ತುಂಬಾ ಧನಿಕರಂತೆ ಈ ಊರಲ್ಲಿ ಅಂತ ಹೇಳಿ ನನ್ನ ಕಳ್ಸಿದ್ದಾರೆ ಅಂತ ಯಾರೋ ಕಳಿಸಿದಾಗ ದೇಶಿಕರು ಅನ್ಕೋತಾರೆ, ಏನಪ್ಪಾ ಇದು ಭಗವಂತನ ಲೀಲೆ ವಿಚಿತ್ರವಾಗಿದೆಯಲ್ಲ, ಇವನು ನನ್ನ ಹತ್ರ ಬಂದಿದ್ದಾನಲ್ಲ, ನನ್ನ ಹತ್ರ ಯಾವ ಧನ ಇದೆ? ನಿಜವಾದ ರೀತಿಯಲ್ಲಿ ನಾವು ನೋಡಿದ್ರೆ ದೇಶಿಕರ ಹತ್ರ ಇದ್ದಿದ್ದ ಧನ ಏನು ಅಂದ್ರೆ ಭಕ್ತಿಯ ಧನ, ವೈರಾಗ್ಯದ ಧನ, ಜ್ಞಾನದ ಧನ. ಅದರಲ್ಲಿ ಅವ್ರು ತುಂಬಾ ಧನಿಕರಾಗಿದ್ರು, ಈ ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋ ವಿಷಯಗಳಲ್ಲಿ. ಆದ್ರೆ ಸಾಕ್ಷಾತ್ ಹಣ ಅವ್ರ ಹತ್ರ ಇರ್ಲಿಲ್ಲ. ಆದ್ರೆ ಈ ಹುಡುಗ ಪಾಪ ಬಂದಿದ್ದಾನೆ, ಒಳ್ಳೆ ಉದ್ದೇಶದಿಂದ ಬಂದಿದ್ದಾನೆ, ಅವನಿಗೆ ಸಹಾಯ ಆಗ್ಲಿ ಅಂತ ದೇಶಿಕರು ಏನ್ ಮಾಡ್ತಾರೆ ಅಂದ್ರೆ ಆ ಹುಡುಗನ್ನ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ಅಲ್ಲಿ ವರದರಾಜ ದೇವರು, ಪೆರಂದೇವಿ ತಾಯಾರ್ ಆ ಸನ್ನಿಧಿ ಹತ್ರ ಹೋಗ್ತಾರೆ. ಆ ಪೆರಂದೇವಿ ತಾಯಾರ್ ಸನ್ನಿಧಿ ಮುಂದೆ ನಿಂತ್ಕೊಂಡು ಅಲ್ಲೇ ಅದೇ ಕ್ಷಣದಲ್ಲಿ ಅವ್ರಿಗೆ ಪ್ರೇರಣೆ ಆಗಿ ಶ್ರೀಸ್ತುತಿ ಅನ್ನುವಂಥ ಒಂದು ಸ್ತೋತ್ರವನ್ನ ರಚನೆ ಮಾಡ್ತಾರೆ. ಆ ಶ್ರೀಸ್ತುತಿ ಶ್ಲೋಕಗಳು ಅವ್ರು ಹೇಳ್ತಾ ಇದ್ದಂಗೆನೆ ಅಲ್ಲಿ ದೇವಿಯ ಕೃಪೆಯಿಂದ, ಆ ಪೆರಂದೇವಿ ತಾಯಾರ ಕೃಪೆಯಿಂದ ಅಲ್ಲಿ ಈ ಧನ ಕೊಟ್ಟ ಏನಂತೀರ ಸುರಿಯಕ್ ಶುರು ಆಗುತ್ತೆ. ಆ ಧನ ಅಷ್ಟು ಅಲ್ಲಿ ಒಂದು ಧನ ಸಿಗುತ್ತೆ. ಆವಾಗ ದೇಶಿಕರು ಹೇಳ್ತಾರೆ ಆ ಹುಡುಗನಿಗೆ, ನೋಡಪ್ಪ ನಿನಗೆ ಎಷ್ಟು ಅವಶ್ಯಕತೆ ಇದೆಯೋ ನೀನು ತಗೋ, ಇವಾಗ ನೋಡು ದೇವಿ ನಿನಗೆ ಧನ ಕೊಟ್ಟಿದ್ದಾಳೆ, ನೀನು ಅದನ್ನ ಆಸೆ ಪಟ್ಟಿದ್ದು, ತಗೋ ನೀನು ಅಂತ ಹೇಳ್ತಾರೆ. ಆಗ ಆ ಹುಡುಗ ಅದನ್ನ ತಗೊಂಡ್ಬಿಟ್ಟು, ನನಗಿಷ್ಟು ಸಾಕು, ಇದೆಲ್ಲ ಬೇರೆ ನನಗೆ ಬೇಕಿಲ್ಲ, ಇದು ನೀವು ಇಟ್ಕೊಳ್ಳಿ ಅಂತಾರೆ. ಆಗ ದೇಶಿಕರು ಹೇಳ್ತಾರೆ, ನನಗೂ ಅದ್ರ ಅವಶ್ಯಕತೆ ಇಲ್ಲ, ನಿನಗ್ ಎಷ್ಟು ಬೇಕೋ ಅಷ್ಟು ನೀನ್ ತಗೋ ಅಷ್ಟೇ, ನನಗೆ ಇನ್ಯಾವುದು ಇದರಿಂದ ಬೇಡ ಅಂತ ಹೇಳ್ತಾರೆ. ಸೊ ಈ ಕಥೆಯನ್ನ ನಾವು ನೋಡಿದಾಗ ನಮ್ಗೇನ್ ಅರ್ಥ ಆಗುತ್ತೆ ಅಂದ್ರೆ, ಎಲ್ಲಿ ಯಾರಿಗೋ ಒಬ್ಬರಿಗೆ ನಿಜವಾದ ರೀತಿಯಲ್ಲಿ ತುಂಬಾ ಸಿನ್ಸಿಯರ್ ಆಗಿ ಧರ್ಮ ಕಾರ್ಯವನ್ನ ಮಾಡ್ಬೇಕಂತ ಉದ್ದೇಶ ಇರುತ್ತೋ, ಎಲ್ಲಿ ಅವ್ರಿಗೆ ಒಬ್ಬ ಭಕ್ತರ ಸೇವೆ ಮಾಡಿ ಭಕ್ತರ ಒಂದು ಕೃಪೆಯಿಂದ ಅವ್ರಿಗೆ ಆ ರೀತಿ ದೇವಿಯ ಅನುಗ್ರಹ ಸಿಗುತ್ತಲ್ಲ, ಅಲ್ಲಿ ಎಷ್ಟು ಬೇಕೋ ಅಷ್ಟು, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಕೂಡ ಆ ಹಣ, ಆ ಧನ, ಸಂಪತ್ತು ಎಲ್ಲಾನು ಸಿಗುತ್ತೆ. ಸೊ ಈ ರೀತಿಯಲ್ಲಿ ನಾವು ನಮಗ್ ಸಾಕ್ಷಾತ್ ದೇವಿ ಯಾವ ರೀತಿಯಲ್ಲಿ ಸಹಾಯ ಮಾಡ್ತಾಳೆ ಅನ್ನೋದು ಗೊತ್ತಾಗುತ್ತೆ. ಸೊ ಇವತ್ತು ಈ ನವರಾತ್ರಿಯ 7ನೇ ದಿನ ನಾವು ಈ ಧನಲಕ್ಷ್ಮಿ ದೇವಿಗೆ ಕೃತಜ್ಞತೆಯನ್ನ ಸಲ್ಲಿಸೋಣ ಮತ್ತು ಅವಳ ಧ್ಯಾನ ಮಾಡಿ, ಅವಳ ಮೇಲೆ ನಾವು ಧ್ಯಾನ ಮಾಡಿ ನಮ್ಗೆ ಎಷ್ಟೆಲ್ಲ ಧರ್ಮ ಕಾರ್ಯಕ್ಕೋಸ್ಕರ ಏನೆಲ್ಲ ನಮಗ್ ಸಂಪತ್ ಬೇಕೋ, ಏನೆಲ್ಲ ಐಶ್ವರ್ಯ ನಮಗ್ ಬೇಕೋ, ಏನೆಲ್ಲ ಧನ ನಮಗ್ ಬೇಕೋ ಅದು ದೇವಿ ಸದಾ ಕಾಲ ನಮಗ್ ಕೊಡ್ಲಿ. ಮತ್ತು ಬರೀ ಧನ ಕೊಡೋದಲ್ಲ, ಅದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸುವಂತಹ ಆ ಸದ್ಬುದ್ಧಿಯನ್ನು ಕೂಡ ನಮಗೆ ದೇವಿನೇ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ನಮಸ್ಕಾರ.